ಸೊ ಮುಂದಿನ ಕರ್ನಾಟಕದ ಭವಿಷ್ಯ ಕೇಳೋದಾದ್ರೆ, ಸೊ ಸರ್ಕಾರದ ಬಗ್ಗೆ ಕೂಡ ತಾವು ನುಡಿದಿದ್ರಿ. ಹೌದು ತಾಯಿ. ಸೊ ಸಿದ್ದರಾಮಯ್ಯ ಅವರ ಭವಿಷ್ಯ ಕೂಡ ತಾವು ನುಡಿದಿದ್ರಿ, ಸಿದ್ದರಾಮಯ್ಯರ ಸರ್ಕಾರದ ಭವಿಷ್ಯ. ಹೌದು ತಾಯಿ. ಸೊ ಏನು ಹೇಳ್ತೀರಿ ಗುರುಗಳೇ? ಅದೇ ಈಗ ನಾನೊಂದು ಮಾಡಿರುವಂತಹ ಒಂದು ಅನಲೈಸ್ ಪ್ರಕಾರ ನಾನು ಜನವರಿಯಲ್ಲೇ ಹೇಳಿದ್ದೆ, ನೆಕ್ಸ್ಟ್ CM ಯಾರು ಆಗ್ತಾರೆ ಅಂತ ಇನ್ನು 15 ದಿನದಲ್ಲಿ ಕಣ್ಣಿಗೆ ಬರುತ್ತೆ ಅಂತ ಹೇಳಿದ್ದೆ. ಜನವರಿ 2025 ಹೇಳಿದ್ದೆ. ಅದು ನಾನು ಹೇಳಿದ ಡೇಟ್ ಒಳಗಡೆ CM ಆಗುವಂಥವ್ರು ತನ್ನಿಂದ ತಾನೇ ಪ್ರತ್ಯಕ್ಷ ಆಗಿ ಅವರೇ ಕೆಲವೊಂದು ಚಾನಲಲ್ಲಿ ಕೂಡ, ನ್ಯಾಷನಲ್ ಚಾನಲ್ ಕೂಡ ನಾನು ಈ ಥರ ಆಗ್ತೀನಿ ಅಂತ ಕೂಡ ಅನೌನ್ಸ್ ಕೂಡ ಮಾಡಿದ್ರು. ಅದು ಬೇರೆ ಯಾರೂ ಇಲ್ಲ, ನಮ್ಮ DK ಶಿವಕುಮಾರ್ ಅವರು ಆವಾಗ ಅನೌನ್ಸ್ ಆಗಿತ್ತು. ಸೊ ಈಗ ಅದು ಕುರು ಅವತ್ತೇ ಕೊಟ್ಟು ಬಿಟ್ಟಿದೆ. ಇನ್ನು ಮುಂದೆ ಬರುವಂತಹ CM ಯಾರಾಗ್ತಾರಂದರೆ DK ಶಿವಕುಮಾರೇ ಆಗಬೇಕು. ಯಾಕಂದರೆ ಅವರಿಗೆ ಆ ಯೋಗ ಇದೆ. ಇದರ ಹಿಂದೆ ನಾನು ಡೆಪ್ತಾಗಿ 2022 ಕರ್ಕೊಂಡು ಹೋಗ್ತೀನಿ. 2022 ನಾನು ಇವರಿಗೆ ರಾಜಲಕ್ಷ್ಮಿ ಇವ್ರ ಬಾಗಿಲಿಗೆ ಬಂದು ನಿಂತಿದ್ದಾಳೆ, ಸೊ ನೆಕ್ಸ್ಟ್ ಇವರು CM ಅಂತ 2022 ಪ್ರಪ್ರಥಮವಾಗಿ ಅನೌನ್ಸ್ ಮಾಡಿರುವಂಥ ವ್ಯಕ್ತಿ ನಾನೇ. ಅದೇ ಟೈಮಲ್ಲಿ ದೇವೇಗೌಡರ ಕುಟುಂಬಕ್ಕೂ ಚೇತಾವಣೆ ಕೂಡ ಕೊಟ್ಟಂಥ ವ್ಯಕ್ತಿ ನಾನೇ. ಅಲ್ಲಿ ಹೋಗಿ ನಿರಂತರವಾಗಿ ಚೇತಾವಣೆ ಕೊಟ್ಟು, ಸಮಸ್ಯೆಗಳಿದೆ ಸ್ವಾಮಿ, ಎಚ್ಚೆತ್ಕೊಳ್ಳಿ ಅಂತ ಆವಾಗ ಅವ್ರಿಗೆ ಹೇಳಿದೆ. ಯಾವಾಗ 2022 ಅದು ಒಬ್ಬರು ಮಾತು ಕೇಳಿಲ್ಲ. 2025 ಎಂಟದಲ್ಲಿ ಇವಾಗ ತಿರುಗಿ JDS ಏರಿದೆ ಅಂತ ನೋಡಿದರೆ 0 ಬರ್ತಾಯಿದೆ. ಯಾಕಂದರೆ ಮುಖ್ಯವಾದಂತಹ ಅವ್ರದ್ದೊಂದು ವಿಶೇಷ ಕುಡಿನೇ ಇವಾಗ ಜೈಲಲ್ಲಿದೆ. ಇದನ್ನು ನಾವು ಕೊಟ್ಟಿದ್ವಿ. JDS ವಿಚಾರ ಹೇಳ್ತಾ ತಾವು ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ ಕೂಡ ನುಡಿದಿದ್ರಿ. ಹೌದಮ್ಮ, ಹೌದು. ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಕೂಡ ನುಡಿದಿದ್ರಿ. ಸತ್ಯ. ಸೊ ದೇವೇಗೌಡರನ್ನ ನೀವು ಮೀಟ್ ಆಗಿ ಅವರ ಕುಟುಂಬದ ಸಮಸ್ಯೆಗೆ ಕೂಡ ಮಾತಾಡಿದ್ರಿ. ಸತ್ಯ 100% ಸತ್ಯ. ನಿಖಿಲ್ ಕುಮಾರಸ್ವಾಮಿ ಬಗ್ಗೆನೂ ಪ್ರಿಡಿಕ್ಷನ್ಸ್ ಕೊಟ್ಟಿದ್ದೆ. ಈ ಥರ ಎಲ್ಲರೂ ಏನು ನಿಖಿಲ್ ಕುಮಾರಸ್ವಾಮಿ ಗೆದ್ದು ಬಿಡ್ತಾರೆ, ಹಂಗಾಗುತ್ತೆ, ಎಲ್ಲ ಜ್ಯೋತಿಷಿಗಳು ಎಲ್ಲ ಒಂದು ಕಡೆ, ನಾನೊಬ್ಬನೇ ಇಲ್ಲ, ಈ ಥರ ಆಗುತ್ತೆ ಅಂತ ನಾನು ಹೇಳಿದ್ದು. ಯಾಕೆಂದರೆ ಅವ್ರ ಕುಟುಂಬದಲ್ಲೇ ದೋಷ ಕೀಲಕ ಇದೆ. ಯಾರಿಗೂ ರಾಜಲಕ್ಷ್ಮಿ ಒಲಿದು ಬರಲ್ಲ. ಕೊನೆಯದ ಒಲಿದು ಬಂದಿದ್ದೆ ನಮಗೆ ಲಾಸ್ಟ್ ಮೂಮೆಂಟಲ್ಲಿ. ಅಂದರೆ ಅದು ಒಂದೇನೋ ಉಳಿವು ಮಾತ್ರದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಒಲಿದು ಬಂದಿರೋದು. ಅದು ಬಿಟ್ಟರೆ ಯಾರಿಗೂ ಬಂದಿಲ್ಲ. ಇದಾದ ನಂತರನೂ ಪ್ರಜ್ವಲ್ ರೇವಣ್ಣದ ಬಗ್ಗೆನೂ ಕೂಡ ನಾವು ಹೇಳಿದ್ವಿ. ಅದು ಕೂಡ ಅಲರ್ಟ್ ಅಂತ ಹೇಳಿ ಚೇತಾವಣೆ ಕೊಟ್ಟು ಬಂದಿದ್ವಿ. ಸೊ ಮುಂದೆ ಹೇಗಿರುತ್ತೆ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ? ಅದು ಜನವರಿ ನಂತರ ಪ್ರಜ್ವಲ್ ರೇವಣ್ಣಂದು ತುಂಬ ಕೆಲವೊಂದು ವಿಷಯಗಳಿವೆ, ಅದು ಡಿಸ್ಕ್ಲೋಸ್ ಮಾಡ್ತೀನಿ. ಜನವರಿ ನಂತರ ಡಿಸ್ಕ್ಲೋಸ್ ಮಾಡ್ತೀನಿ. ನಾನು 4 ತಿಂಗಳು ಬೇಕು. ಯಾಕಂದರೆ ಗ್ರಹಗಳ ಯುತಿ ಅದು ಮಾಸ್ಕ್ ಮಾಡಿಬಿಟ್ಟಿದೆ ಪ್ರಜ್ವಲ್ದು. ಅದಾದ ನಂತರ ಕ್ಲಿಯರಾಗಿ ಮತ್ತೆ 4 ತಿಂಗಳು ಜನವರಿಯಲ್ಲಿ ಹೇಳ್ತೇನೆ ಏನಾಗುತ್ತೆ, ಏನು ಇವ್ನು ಹಣೆ ಬರ, ಮುಂದೆ ಏನಾಗ್ತಾನೆ ಎಲ್ಲ ಕ್ಲಿಯರಾಗಿ ಆ ಟೈಮಲ್ಲಿ ಹೇಳ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.